ಲಾಸ್ಟ್ ವಿಡಿಯೋನಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಎರಡು ಪ್ರಾಬ್ಲಮ್ಗಳನ್ನು ನಾನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಐ ಹ್ಯಾವ್ ಕನ್ಸಿಡರ್ಡ್ ಟೂ ಪ್ರಾಬ್ಲಮ್ಸ್ ವಿಚ್ ಆರ್ ವೆರಿ ಸಿಮಿಲರ್. ಅದೇನಂತಂದರೆ ವರ್ಗಮೂಲ ಕಂಡುಹಿಡಿಯೋದು, ಅಂದರೆ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಆಫ್ ಎ ಗಿವನ್ ನಂಬರ್. ಸ್ಕ್ವೇರ್ ರೂಟ್ನ ಫೈಂಡ್ ಮಾಡೋಕ್ಕೆ ಇಲ್ಲಿ ನಮ್ಮ ಹತ್ರ ಬೇರೆ ಬೇರೆ ಮೆಥಡ್ಸ್ ಇದೆ. ನನಗೆ ಈಗ ಸದ್ಯಕ್ಕೆ ನೆನಪಾಗ್ತಾ ಇರೋದು ಎರಡು ಮೆಥಡ್ಸು. ಒಂದು ಮೆಥಡ್ ಏನು ಅಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು, ಇನ್ನೊಂದು ಡಿವಿಷನ್ ಮೆಥಡ್. ಸೊ ಡಿವಿಷನ್ ಮೆಥಡ್ ಒಂದಿದೆ ಮತ್ತು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ. ಬೇರೆ ಬೇರೆ ಮೆಥಡ್ಸ್ ಕೂಡ ಇರಬಹುದು. ಸೊ ಇಲ್ಲಿ 1296ರ ವರ್ಗಮೂಲ ಕಂಡುಹಿಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 1296. ಸೊ ಜಸ್ಟ್ ಅಬ್ಸರ್ವ್ ಮಾಡಿದರೆ ನಮಗೆ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂತಂದರೆ, ಇಟ್ ಈಸ್ ನಾಟ್ ದ ಸ್ಕ್ವೇರ್ ಆಫ್ 12ನ ಸ್ಕ್ವೇರ್ ಮಾಡಿದ್ರೆ 1296 ಬರಲ್ಲ. ಯಾಕಂದರೆ 12ನ ಸ್ಕ್ವೇರ್ 144 ನಮಗೆ ಗೊತ್ತಿರೋದು. ಸೊ ಆಪ್ಷನ್ ಎ ಅಂತೂ ಅಲ್ಲ. ಅದೇ ರೀತಿ 48 ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಒನ್ಸ್ ಪ್ಲೇಸಲ್ಲಿ 8 ಇದೆ ಅಂತಂದರೆ ಈ 48ನ ಸ್ಕ್ವೇರ್ ಮಾಡಿದಾಗ ಬರುವಂತಹ ಒಂದು ಸ್ಕ್ವೇರ್ ನಂಬರ್ ಏನಿರುತ್ತಲ್ಲ ಅದರ ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ 4 ಇರುತ್ತದೆ. ಬಟ್ ಆ್ಯಕ್ಚುಲಿ ಇಲ್ಲಿ ನಮಗೆ ಕೊಟ್ಟಿರೋಂಥ ನಂಬರಲ್ಲಿ ಒನ್ಸ್ ಪ್ಲೇಸಲ್ಲಿ 6 ಇದೆ. ಹಾಗಾಗಿ ಐದರ್ ಇಟ್ ಶುಡ್ ಬಿ 24 ಆರ್ ಇಟ್ ಶುಡ್ ಬಿ 36. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು 3 ಮೆಥಡ್ಸ್ ನಿಮಗೆ ತೋರಿಸ್ತೀನಿ. ಒಂದೇನು ಅಂತಂದರೆ ಆ್ಯಕ್ಚುಲ್ ಆಗಿ ಈ ಆಪ್ಷನ್ಗಳನ್ನು ಸ್ಕ್ವೇರ್ ಮಾಡಿ ಚೆಕ್ ಮಾಡೋದು ಒಂದೇದು. ಎರಡನೇದ್ದು ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಅದರ ಸ್ಕ್ವೇರ್ ರೂಟ್ನ ಫೈಂಡ್ ಮಾಡೋದು. ಮೂರನೇದ್ದು ಲಾಂಗ್ ಡಿವಿಷನ್ ಮೆಥಡ್ ಅಥವಾ ಡಿವಿಷನ್ ಮೆಥಡ್. ಆ್ಯಕ್ಚುಲಿ ಡಿವಿಷನ್ ಮೆಥಡ್. ಸೊ ಒಂದೇದೇನು ಅಂತಂದರೆ ಈ ಆಪ್ಷನ್ಗಳನ್ನು ಸ್ಕ್ವೇರ್ ಮಾಡೋದು. ನಾನು ಲಾಸ್ಟ್ ವಿಡಿಯೋನಲ್ಲಿ ಸ್ವಲ್ಪ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಏನು ಅಂತಂದರೆ 2 ನಂಬರ್ಗಳು ಕೊಟ್ಟಿದ್ದರೆ, ಅಂದರೆ 2 ಡಿಜಿಟ್ ನಂಬರ್ ಏನಾದರೂ ಕೊಟ್ಟಿದ್ದರೆ ಅದರ ಸ್ಕ್ವೇರ್ನ ಯಾವ ರೀತಿ ಮಾಡೋದು ಅಂತ. ಸೊ ಸ್ವಲ್ಪ ಫಾಸ್ಟಾಗಿ ಯಾವ ರೀತಿ ಅದನ್ನು ಸ್ಕ್ವೇರ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ 24 ಕೊಟ್ಟಿದ್ದರೆ ಅದರ ಸ್ಕ್ವೇರ್ ಮಾಡಬೇಕು. ಸೊ ಏನು ಮಾಡ್ಬೇಕಂತ ಹೇಳಿದೆ ಅಂತಂದರೆ ಒನ್ಸ್ ಪ್ಲೇಸಲ್ಲಿರೋ ನಂಬರ್ನ ಮೊದಲು ಸ್ಕ್ವೇರ್ ಮಾಡ್ಕೊಳ್ಳಿ. 4 ಸ್ಕ್ವೇರ್ ಈಸ್ 16 ಕ್ಯಾರಿ 1. ಆಮೇಲೆ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಈ 3 ಡಿಜಿಟ್ಗಳನ್ನು ಮಲ್ಟಿಪ್ಲೈ ಮಾಡಿ. 2 4s 8, 8 2s 16, 16 + 1 17, 17ಗೆ 7 ಅಗೇನ್ ಕ್ಯಾರಿ 1. ಮತ್ತೇನು ಮಾಡಬೇಕು, 10s ಪ್ಲೇಸಲ್ಲಿರೋ ನಂಬರ್ನ ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಈಸ್ 4, 4 + 1 ಈಸ್ 5. ಸೊ 24 ಸ್ಕ್ವೇರ್ ಏನು 576. ಸೊ ಆಪ್ಷನ್ ಬಿ ಅಂತೂ ಅಲ್ಲ. ಈಗ ಸದ್ಯಕ್ಕಂತೂ ಗೊತ್ತಾಯ್ತು ನಮಗೆ 24 ಸ್ಕ್ವೇರ್ ಅಂತಂದರೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ನೋಡಿ ಅದನ್ನೊಂದನ್ನು ಚೆಕ್ ಮಾಡೋಣ. 36 ಸ್ಕ್ವೇರ್. ಸೊ ನಾನೇನು ಹೇಳಿದ್ದೀನಿ, ಫಸ್ಟು ಒನ್ಸ್ ಪ್ಲೇಸಲ್ಲಿ ಇರೋದ್ರೆ ಸ್ಕ್ವೇರ್. 6 ಸ್ಕ್ವೇರ್ ಈಸ್ 36ಗೆ 6 ಕ್ಯಾರಿ 3. ಆಮೇಲೆ ಈ 3 ಡಿಜಿಟ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 3, 6 ಮತ್ತು 2ನ ಮಲ್ಟಿಪ್ಲೈ ಮಾಡಬೇಕು. ಏನು ಕ್ಯಾರಿ ಏನಾದರೂ ತೊಗೊಂಡಿದ್ರೆ ಅದನ್ನು ಆ್ಯಡ್ ಮಾಡಬೇಕು. 3 6s 18, 18 2s 36, 36 + 3 39, 39ಗೆ 9 ಅಗೇನ್ ಕ್ಯಾರಿ 3. ಮತ್ತೇನು ಮಾಡಬೇಕು, 10s ಪ್ಲೇಸಲ್ಲಿ ಇದನ್ನು ಸ್ಕ್ವೇರ್ ಮಾಡಬೇಕು ಮತ್ತು ಕ್ಯಾರಿನ ಆ್ಯಡ್ ಮಾಡಬೇಕು. 3 3s 9, 9 + 3 is 12. Therefore 36 square is 1296, or square root of 1296 is 36. ಇದು ಒಂದು ಮೆಥಡ್ ಆಯಿತು. ಎರಡನೇ ಮೆಥಡ್ ಏನು ಅಂತಂದರೆ ಫೈಂಡಿಂಗ್ ಪ್ರೈಮ್ ಫ್ಯಾಕ್ಟರ್ಸ್ ಆ್ಯಂಡ್ ಆ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ 1296 ಅಂತ ಇದೆ. ಸೊ ಇದನ್ನು ಫ್ಯಾಕ್ಟರ್ಸನ್ನು ಫೈಂಡ್ ಮಾಡೋಣ. ಯಾವ ಫ್ಯಾಕ್ಟರ್ಸು? ಪ್ರೈಮ್ ಫ್ಯಾಕ್ಟರ್ಸ್. ಸೊ ಈವನ್ ನಂಬರ್ ಆಗಿರೋದ್ರಿಂದ ನಾವು 2 ಇಂದ ಡಿವೈಡ್ ಮಾಡ್ತಾ ಹೋಗ್ಬೋದು. 2 6s 12, 2 4s 8, 2 8s 16. ಅಗೇನ್ ಈವನ್ ನಂಬರ್ 2 3s 6, 2 2s 4, 2 4s 8, 2 1s 2, 2 6s 12, 2 2s 4, 2 8s 16, 2 1s 2. ಸೊ 81 ಬಂತು. ಇಲ್ಲಿ 9 9s 81 ಆದರೂ ತೊಗೋಬೋದು ಅಥವಾ 3 ಇಂದನಾದರೂ ಮಾಡ್ಬೋದು. ನಾನು 9 9s ತೊಗೊಂಡ್ಬಿಡ್ತೀನಿ. 2 ನಂಬರ್ಗಳು ಬರೋ ಥರ ಇದ್ದರೆ ತೊಗೋಬೇಕು. 9 9s 81, 9 1s 9. ನೋಡಿ ಈ ಥರ ಪೇರ್ ಬರೋ ಥರ ಇದ್ದರೆ ಮಾತ್ರ ತೊಗೋಬೇಕು. ಸೊ ಈಗ ಏನು ಮಾಡೋದು ಅಂತಂದರೆ ಇದರ ಸ್ಕ್ವೇರ್ ರೂಟ್ ಫೈಂಡ್ ಮಾಡೋಕ್ಕೆ ಎರಡೆರಡು ನಂಬರ್ಗಳದ್ದು ಒಂದು ಪೇರ್ ಮಾಡಿ, ಒಂದು ಗ್ರೂಪ್ ಮಾಡಿ. ಈ ಟುದ್ದು ಒಂದು ಗ್ರೂಪು, ಈ ಟುದ್ದು ಒಂದು ಗ್ರೂಪು, 9 ಮತ್ತು 9 ಒಂದು ಗ್ರೂಪು. ಈಗ ಈ 2 ಗ್ರೂಪಿಂದ ಒಂದು ನಂಬರ್ನ ಮಾತ್ರ ಹೊರಗಡೆ ತಗೊಳ್ಳಿ. ಈ 2 ನಂಬರಿಂದ ಒಂದು ನಂಬರ್ ಹೊರಗಡೆ ತಗೊಳ್ಳಿ. ಈ 2 ನಂಬರಿಂದ ಒಂದು ನಂಬರ್ ಹೊರಗಡೆ ತಗೊಳ್ಳಿ.
ಈಗ ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ 2 2s are 4, 4 9s are 36, therefore 36 is the answer. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನಾನು. 144. ಸೊ 144 ಸ್ಕ್ವೇರ್ ರೂಟ್ ನಮ್ಗೆ ಗೊತ್ತಿದೆ 12, ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾನು ಏನು ಮಾಡ್ತೀನಿ, ಪ್ರೊಸೀಡ್ ಮಾಡ್ತೀನಿ. 2 7s are 14, 2 2s are 4, 2 3s are 6, 2 6s are 12, 2 18s are 2 9s are 3 3s are 3 1s are. ಈಗೇನು ಮಾಡಬೇಕು, ಎರಡೆರಡು ನಂಬರ್ಗಳದ್ದು ಒಂದು ಗ್ರೂಪ್ ಮಾಡಬೇಕು. ಡೆಫಿನೆಟ್ ಆಗಿ ಎರಡು ನಂಬರ್ಗಳು ಸಿಮಿಲರ್ ಆಗಿರೋಂಥ ನಂಬರ್ಗಳು ಸಿಕ್ಕೇ ಸಿಗ್ತವೆ. ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ದರೆ ಸಿಕ್ಕೇ ಸಿಗ್ತವೆ. ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲಿಲ್ಲ ಅಂದರೆ ಮಾತ್ರ ಸಿಗಲ್ಲ. ಸೊ ಇವೆರಡರಿಂದ ಒಂದು ನಂಬರು, ಇವೆರಡರಿಂದ ಒಂದು ನಂಬರು, ಇವೆರಡರಿಂದ ಒಂದು ನಂಬರ್. ಒಂದು ನಂಬರ್ ಅಂತಾರೆ 3 3 ಇದ್ದರೆ 3 ತೆಗಿಬೇಕು, 2 2 ಇದ್ದರೆ 2 ತೆಗಿಬೇಕು. ಈಗ ಇವುಗಳನ್ನು ಮಲ್ಟಿಪ್ಲೈ ಮಾಡಬೇಕು. 2 2s are 4, 4 3s are 12, therefore square root of 144 is 12. ಸೊ ಇದು ಸೆಕೆಂಡ್ ಮೆಥಡ್. ಈಗೇನು ಮಾಡೋಣ ಅಂತಂದರೆ ಥರ್ಡ್ ಮೆಥಡ್. ಥರ್ಡ್ ಮೆಥಡ್ ಯಾವುದು ಅಂದರೆ ಡಿವಿಷನ್ ಮೆಥಡ್. ಸೊ ಡಿವಿಷನ್ ಮೆಥಡ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅದನ್ನು ಈ ಆ್ಯಕ್ಚುಯಲ್ ಕ್ವಶನ್ ಏನಿದೆಯಲ್ಲ 1296ಗೆ ಅಪ್ಲೈ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕು ನಾವು ಅಂತಂದರೆ, ಕೊಟ್ಟಿರೋಂಥ ಕ್ವಶನ್ನ ಯೂನಿಟ್ಸ್ ಪ್ಲೇಸಿಂದ ಅಥವಾ ಒನ್ಸ್ ಪ್ಲೇಸಿಂದ ಎರಡೆರಡು ನಂಬರ್ಗಳ ಗ್ರೂಪ್ ಆಗಿ ಮಾಡಬೇಕು. ಎರಡೆರಡು ನಂಬರ್ಗಳ ಗ್ರೂಪ್ ಅಂತಂದರೆ ಇಲ್ಲಿ ನಮಗೆ 4 ಮತ್ತು 4 ಒಂದು ಗ್ರೂಪ್ ಆಗುತ್ತೆ, 1 ಮಾತ್ರ ಒಂದು ಸಪ್ರೇಟ್ ಗ್ರೂಪ್ ಆಗ್ತದೆ. ಈಗ ನಾವು ಶುರು ಮಾಡಬೇಕು. ಹೇಗೆ ಅಂತಂದರೆ ಇಲ್ಲೊಂದು ನಂಬರ್ ಬರೀಬೇಕು, ಇಲ್ಲೊಂದು ನಂಬರ್ ಬರೀಬೇಕು, ಆದರೆ ಎರಡು ನಂಬರ್ಗಳು ಸೇಮ್ ನಂಬರ್ಗಳಾಗಿರಬೇಕು. ಸೊ ಆ ಎರಡು ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ಇಲ್ಲೇನು ಫಸ್ಟ್ ನಂಬರ್ ಇದೆಯಲ್ಲ ಅಥವಾ ಫಸ್ಟ್ ಗ್ರೂಪ್ ಇದೆಯಲ್ಲ ಆ ನಂಬರ್ ಬರ್ತಿರ್ಬೇಕು. ಸೊ ಇಲ್ಲಿ 1 ಇದೆ ಅಂತಂದರೆ ಇಲ್ಲಿ ಮತ್ತು ಇಲ್ಲಿ ಯಾವ ನಂಬರ್ನ ತೊಗೊಂಡ್ರೆ 1 ಬರುತ್ತೆ ಅಥವಾ ನಿಯರೆಸ್ಟ್ 1 ಬರುತ್ತೆ ಅದನ್ನು ನಾವು ನೋಡಬೇಕು. ಸೇಮ್ ನಂಬರ್ ತೊಗೋಬೇಕು. ಸೊ ಯಾವ ನಂಬರ್ ತೊಗೋಬೇಕಾಗ್ತದೆ ಅಂತಂದರೆ 1 ಮತ್ತು 1 ತೊಗೋಬೇಕು. ಯಾಕಂದರೆ 1 1s ಇಟ್ ಈಸ್ 1. ಸೊ 1 - 1 is 0. ಈಗ ಕೆಳಗಡೆ ತೊಗೋಬೇಕಾದಾಗ ಡಿವಿಷನಲ್ಲಿ ಒಂದೊಂದೇ ಡಿಜಿಟ್ ತೊಗೊಳ್ತಿದ್ವಿ, ಇಲ್ಲಿ ಒಂದು ಗ್ರೂಪೇ ತೊಗೋಬೇಕು. ಒಂದು ಗ್ರೂಪ್ ಅಂದರೆ 44 ತೊಗೋಬೇಕು. ಸೊ ಈ ರೀತಿ ತಗೊಂಡಾದ್ಮೇಲೆ ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ವಲ್ಲ ಅದೇ ನಂಬರನ್ನೇ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ 1 + 1 2ನ ಅದರ ಕೆಳಗಡೆ ಬರೆಯೋ ಬದಲಿಗೆ ಸ್ವಲ್ಪ ಜಾಗ ಬಿಟ್ಟು ಬರೀಬೇಕು. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ನಂಬರ್ ಬರ್ತದೆ, ಮತ್ತೊಂದು ಡಿಜಿಟ್ ಬರ್ತದೆ. ಸೇಮ್ ಇಲ್ಲೂ ಕೂಡ ಈ ನಂಬರು ಮತ್ತು ಈ ನಂಬರ್ ಮೀನ್ಸ್ ಡಿಜಿಟ್, ಈ ಡಿಜಿಟ್ಟು ಸೇಮ್ ಇರಬೇಕು. ಮತ್ತು ಈ ಎರಡನ್ನೂ ಸೇರಿ ಇದ್ರ ಜೊತೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಯಾವುದು ಎರಡನ್ನ, ಇಲ್ಲಿ ಬರೆದಿರೋ ನಂಬರು ಮತ್ತು ಈ 2 ಎರಡನ್ನೂ ಸೇರಿ ಇಲ್ಲಿ ಬರೆದಿರೋ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದರೆ ಅಗೇನ್ ನಮಗೆ 44 ಬರಬೇಕು ಅಥವಾ ನಿಯರೆಸ್ಟ್ 44 ಬರಬೇಕು. ಸೊ ಇಲ್ಲಿ 1 ಸ್ಪೇಸಲ್ಲಿ 4 ಇದೆ ಅಂತಂದರೆ ಇಲ್ಲಿ 2 ಬಂದರೆ 2 2s are 4 ಆಗ್ತದೆ. ಸೊ ಇಲ್ಲಿ ಯಾವ ನಂಬರ್ ಬರಬೇಕು, 2 ಬರಬೇಕು, ಇಲ್ಲಿ 2 ಬರಬೇಕು. ಈಗ 22ನ 2 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 22 × 2 ಎಷ್ಟು ಬರುತ್ತೆ, 44. ದೇರ್ಫೋರ್ 22 2s are 44, 0 0. ದೇರ್ಫೋರ್ ಸ್ಕ್ವೇರ್ ರೂಟ್ ಈಸ್ 12. ಮೇಲ್ಗಡೆ ಏನು ಬಂತಲ್ಲ ಇದೇನೇ ಆನ್ಸರ್. ಸ್ಕ್ವೇರ್ ರೂಟ್ ಎಷ್ಟು, 144 12. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ 625 ತೊಗೊಳ್ತೀನಿ. ನಮಗೆ ಗೊತ್ತಿರೋಂಥ ಎಕ್ಸಾಂಪಲ್ ತೊಗೊಂಡ್ರೆ ಸೊ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ಈಗೇನು ಮಾಡಬೇಕು, 1s ಪ್ಲೇಸಿಂದ ಎರಡೆರಡು ನಂಬರ್ಗಳದ್ದು ಒಂದು ಗ್ರೂಪಿಂಗ್ ಮಾಡಬೇಕು. ಸೊ ಇವೆರಡು ನಂಬರ್ಗಳದ್ದು ಒಂದು ಗ್ರೂಪು, ಇಲ್ಲಿ ಒಂದೇ ಒಂದು ನಂಬರ್ ಇರೋದ್ರಿಂದ ಒಂದೇ ಒಂದು ಡಿಜಿಟ್ ಇರೋದ್ರಿಂದ ಅದೊಂದನ್ನೇ ಸಪ್ರೇಟ್ ಮಾಡಿ. ಈಗ ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಫಸ್ಟು ಇಲ್ಲಿ 6 ಇದೆ. ಸೊ ಇಲ್ಲೊಂದು ಡಿಜಿಟ್ ತಗೋಬೇಕು, ಇಲ್ಲೊಂದು ಡಿಜಿಟ್ ತಗೋಬೇಕು, ಸೇಮ್ ಡಿಜಿಟ್ ತಗೋಬೇಕು ಎರಡು ಕಡೆನೂ. ಎಕ್ಸಾಕ್ಟ್ಲಿ 6 ಬಂದರೆ ತೊಂದರೆ ಇಲ್ಲ, ಎಕ್ಸಾಕ್ಟ್ಲಿ 6 ಬರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಯರೆಸ್ಟ್ 6 ಆದರೂ ಬರಬೇಕು. ಸೊ 1 1s are 1, ಇನ್ನೂ ಚಾನ್ಸ್ ಇದೆ. 2 2s are 4, ಇನ್ನೂ ಚಾನ್ಸ್ ಇದೆ. 3 3s are 9, ಬಟ್ 9 ಇಟ್ ಈಸ್ ಗ್ರೇಟರ್ ದ್ಯಾನ್ 6. ಹಾಗಾಗಿ 3 3s ತಗೊಳಕ್ಕಾಗಲ್ಲ, 2 2s ತಗೋಬೇಕು. 2 2s are 4. ಸೊ 6 - 4 ಎಷ್ಟಾಯಿತು, ಇಟ್ ಈಸ್ 2. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಈ ಇಡೀ ಪೇರನ್ನೇ ಕೆಳಗಡೆ ತಗೋಬೇಕು, ಅಂದರೆ 25ನೇ ಕೆಳಗಡೆ ತಗೋಬೇಕು. ಇಷ್ಟು ತೊಗೊಂಡಾದ್ಮೇಲೆ ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ವಿ ಅದನ್ನೇನೆ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ 2 + 2 is 4. 4 ಇಲ್ಲಿ ಬರಿಬಾರ್ದು, ಸ್ವಲ್ಪ ಜಾಗ ಬಿಟ್ಟು ಬರಿಬೇಕು, ಯಾಕಂದರೆ ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಬರೋರಿದ್ದಾರೆ. ಸೊ ಇಲ್ಲಿ ಒಂದು ಡಿಜಿಟ್ ಬರುತ್ತಲ್ಲ ಅದೇ ಡಿಜಿಟ್ ಇಲ್ಲಿ ಬರಬೇಕು. ಸೊ ಎರಡನ್ನೂ ಈ 4 ಮತ್ತು ಈ ಡಿಜಿಟ್ಟು ಸೇರಿ ಈ ಹೊಸ ಡಿಜಿಟ್ ಜೊತೆ ಮಲ್ಟಿಪ್ಲೈ ಆದರೆ ನಮ್ಗೆ ಎಷ್ಟು ಬರಬೇಕು ಅಂದರೆ 225 ಅಥವಾ ನಿಯರೆಸ್ಟ್ 225 ಬರಬೇಕು. ಸೊ ಇಲ್ಲಿ 1s ಪ್ಲೇಸಲ್ಲಿ 5 ಇರೋದ್ರಿಂದ ಇಲ್ಲಿ ಎಷ್ಟು ತಗೋಬೇಕಾಗ್ತದೆ, 5 ತೊಗೊಂಡ್ರೆ 45 ಮತ್ತು 5 ನೋಡಿ, ಇಲ್ಲಿ 45 ಇಲ್ಲಿ 5.
ಸೊ ಈ 45ನ ಇಲ್ಲಿರ್ತಕ್ಕಂಥ 5 ಜೊತೆ ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ 5. 5 5s are 25 ಕ್ಯಾರಿ 2, 5 4s are 20 + 2 22 ನೋಡಿ 225 ಬಂತು. 0 0 0 ಬಂತು ಅಂದರೆ ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ಸ್ಕ್ವೇರ್ ರೂಟ್ ಈಸ್ 25. ಮೇಲ್ಗಡೆ ಏನು ಬರೆದಿರ್ತೀವಿ ಅದನ್ನೇ ಸ್ಕ್ವೇರ್ ರೂಟ್. ಸೊ ಈ ಎರಡು ಎಕ್ಸಾಂಪಲ್ಸಿಂದ ಐ ಹೋಪ್ ದಟ್ ಯು ಕೇಮ್ ಟು ನೋ ಅಬೌಟ್ ದ ಪ್ರಾಸೆಸ್. ಸೊ ಯಾಕೆ ವರ್ಕ್ ಆಗ್ತದೆ, ಹೆಂಗೆ ವರ್ಕ್ ಆಗ್ತದೆ ಅದೆಲ್ಲ ಬೇಡ, ಪ್ರೊಸೆಸ್ ನಮಗೆ ಗೊತ್ತಿದ್ದರೆ ಸಾಕು. ಅದೇ ಪ್ರೊಸೆಸ್ನ ಇಲ್ಲಿ ಯೂಸ್ ಮಾಡ್ತೀನಿ. 1 2 9 6 ಇವೆರಡು ಡಿಜಿಟ್ ಒಂದು ಗ್ರೂಪು, ಇವೆರಡು ಡಿಜಿಟ್ ಒಂದು ಗ್ರೂಪು. ಈಗ ಶುರು ಮಾಡೋಣ. ಸೊ ಇಲ್ಲೊಂದು ಡಿಜಿಟ್ ಬರೀಬೇಕು, ಇಲ್ಲೊಂದು ಡಿಜಿಟ್ ಬರೀಬೇಕು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸಾಕ್ಟ್ಲಿ 12 ಬರಬೇಕು, ಅಥವಾ ಲೆಸ್ ದ್ಯಾನ್ 12 ಬಂದರೆ ಪ್ರಾಬ್ಲಮ್ ಇಲ್ಲ, ಆದರೆ ಗ್ರೇಟರ್ ದ್ಯಾನ್ 12 ಆಗಬಾರ್ದು. ಸೊ ಯಾವ ನಂಬರ್ ವರ್ಕ್ ಆಗುತ್ತೆ ಅಂತಂದರೆ 4 4s 16 ಆಗಲ್ಲ, 3 3s 9, 3 3 3 3s 9, 12 - 3 is 12 - 9 is 3. ಈಗ 96ನ್ನೇ ಕೆಳಗಡೆ ತಗೋಬೇಕು. ಸೊ 96 ಕೆಳಗಡೆ ತಗೊಂಡಾದ್ಮೇಲೆ ಇಲ್ಲಿ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ವಲ್ಲ ಆ ನಂಬರ್ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಆ್ಯಡ್ ಮಾಡಬೇಕು. 3 + 3 ಎಷ್ಟಾಯಿತು 6. ಸೊ 6 ಇಲ್ಲಿ ಬರೀಬಾರ್ದು, ಸ್ವಲ್ಪ ಜಾಗ ಬಿಟ್ಟು ಬರೀರಿ, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಡಿಜಿಟ್ ಬರ್ತದೆ, ಇಲ್ಲೊಂದು ಡಿಜಿಟ್ ಬರ್ತದೆ. ಈಗ ನೋಡಿ ಇಲ್ಲಿ 6 ಇದೆ ಅಂತಂದರೆ ಇಲ್ಲಿ ಮತ್ತು ಇಲ್ಲಿ ಬರೆಯೋಕ್ಕೆ ಎರಡು ಪಾಸಿಬಿಲಿಟಿ ಇದೆ. ಯಾಕಂದರೆ 64 ಮತ್ತು 4, ಇಲ್ಲಿ 4 ಬರೆದ್ರೆ 64 ಆಗ್ತದೆ, ಇಲ್ಲಿ 4 ಬರೆದ್ರೆ 4. 64 4s 16 ಅಂದರೆ 1s ಪ್ಲೇಸಲ್ಲಿ 6 ಬರ್ತದೆ. ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂತಂದರೆ 6 ಬರಬಹುದು, 6 6 36. ಸೊ 1s ಪ್ಲೇಸಲ್ಲಿ 6 ಬರ್ತದೆ. ಸೊ 64 4 ಆಗ್ಬೋದು, ಅಥವಾ 66 6 ಆಗ್ಬೋದು. ಯಾವುದಾದ್ರೂ ಒಂದನ್ನು ಚೆಕ್ ಮಾಡೋಣ, ನಮಗೆ ಆನ್ಸರ್ ಸಿಗ್ತದೆ. 4 4s 16 ಕ್ಯಾರಿ 1, 4 6s 24 + 1 25 256. ಬಟ್ ನಮಗೆ ಬರಬೇಕಾಗಿದ್ದು 396. ಹಾಗಾಗಿ 66 × 6 ವರ್ಕ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. 6 6s 36 ಕ್ಯಾರಿ 3, 6 6s 36 + 3 is 39. ದೇರ್ಫೋರ್ ಇಲ್ಲಿ ಬರಬೇಕಾಗಿರೋಂಥ ಡಿಜಿಟ್ ಯಾವುದು ಅಂತಂದರೆ 6. ಸೊ ವಿ ಗೆಟ್ 396 0 0 0. Therefore, square root of 1296 is 36. Therefore, option C is the correct one. So, next problem ಹೋಗೋಣ. ಸೊ ಈ ಮೆಥಡನ್ನು ಹೇಳೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನಾನು ಲಾಸ್ಟ್ ವಿಡಿಯೋನಲ್ಲಿ ಇದನ್ನು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್ ನೋಡಿ, ಒಂದು ಚಚ್ಚೌಕದ ವಿಸ್ತೀರ್ಣವು 55,225 ಚದರ ಮೀಟರ್ಗಳು. ಅದರ ಒಂದು ಬಾಹುವಿನ ಉದ್ದ ಅಂದರೆ ಚಚ್ಚೌಕ ಅಂತಂದರೆ ಎ ಸ್ಕ್ವೇರ್. ಏರಿಯಾ ಆಫ್ ದ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ಏರಿಯಾ ಆಫ್ ದ ಸ್ಕ್ವೇರ್ ಎಷ್ಟಿದೆ, 55,225 ಸ್ಕ್ವೇರ್ ಮೀಟರ್ಸ್. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ಒನ್ ಸೈಡ್. ಸೊ ಇದು ಕೂಡ ಅಷ್ಟೇ ನೋಡಿ, ಏರಿಯಾ ಆಫ್ ದ ಸ್ಕ್ವೇರ್ ಅಥವಾ ಚೌಕದ ವಿಸ್ತೀರ್ಣ ಫಾರ್ಮುಲಾ ಏನು, ಸೈಡ್ ಇಂಟು ಸೈಡ್ ಅಥವಾ ಬಾಹು ಇಂಟು ಬಾಹು, ಬಾಹು ಸ್ಕ್ವೇರ್ ಅಂತ ಬರೆದು ಬಿಡ್ತೀನಿ, ಬಾಹು ಸ್ಕ್ವೇರ್. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್, ದಟ್ ಈಸ್ ಸೈಡ್ ಸ್ಕ್ವೇರ್. ಸೊ ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, 55,225. ಸೊ ಇಟ್ ಈಸ್ ಈಕ್ವಲ್ ಟು ಬಾಹು ಸ್ಕ್ವೇರ್ ಅಥವಾ ಸೈಡ್ ಸ್ಕ್ವೇರ್. ಸೊ ಬಾಹುವಿನ ಉದ್ದ ಬೇಕು ಅಂತಂದರೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಸ್ಕ್ವೇರ್ ರೂಟ್ ಆಫ್ 55,225. ಸೊ ಇಟ್ ಈಸ್ ಈಕ್ವಲ್ ಟು ಬಾಹು. ಸೊ ಇಂಡೈರೆಕ್ಟ್ಲಿ ಏನು ಕೇಳ್ತಿದ್ದಾರೆ ನಮಗೆ ಅಂತಂದರೆ, ವಿ ಹ್ಯಾವ್ ಟು ಫೈಂಡ್ ದ ಸ್ಕ್ವೇರ್ ರೂಟ್. ಸೊ ನಾವೇನು ಮಾಡಬೇಕು ಅಂತಂದರೆ ಸ್ಕ್ವೇರ್ ರೂಟ್ನ ಫೈಂಡ್ ಮಾಡಬೇಕು. ಅದಕ್ಕೇನೆ ಇದನ್ನು ಈ ಒಂದು ಪಾರ್ಟಲ್ಲಿ ಹಾಕ್ಕೊಂಡಿರೋದು. ಇದನ್ನು ಸೊ ಅಬ್ಸರ್ವ್ ಮಾಡಿದರೆ ಆಪ್ಷನ್ ಎ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಒನ್ಸ್ ಪ್ಲೇಸಲ್ಲಿ 0 ಇದೆ, ಬಟ್ ಇಲ್ಲಿ ಪವರಲ್ಲಿ 5 ಇದು ಸ್ಕ್ವೇರ್ ನಂಬರಲ್ಲಿ 5 ಇದೆ ಅಂತಂದರೆ ಒನ್ಸ್ ಪ್ಲೇಸಲ್ಲಿ ಯಾವುದೇ ಕಾರಣಕ್ಕೂ 0 ಬರೋಕ್ಕೆ ಸಾಧ್ಯ ಇಲ್ಲ, 5ನೇ ಬರಬೇಕು. ಹಾಗಾದರೆ 225 ಆಗಿರಬೇಕಿಲ್ಲ, 235 ಆಗಿರಬೇಕಿಲ್ಲ, 245 ಆಗಬೇಕು. ಆ್ಯಕ್ಚುಯಲ್ ಮಲ್ಟಿಪ್ಲೈ ಮಾಡಿದರೆ ಮೇ ಬಿ ಬರಬಹುದು, ಸ್ವಲ್ಪ ಟೈಮ್ ತೊಗೋಬೋದು, ಗೊತ್ತಿಲ್ಲ ನನಗೆ. ಈಗ ಆ್ಯಕ್ಚುಯಲ್ ಮಲ್ಟಿಪ್ಲಿಕೇಶನ್ ನಾನು ಮಾಡಲ್ಲ, ನಾನೇನು ಮಾಡ್ತೀನಿ ಅಂತಂದರೆ ಲಾಂಗ್ ಡಿವಿಷನ್ ಮೆಥಡ್ ಮಾಡ್ತೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಟ್ರೈ ಮಾಡೋಣ. ಯಾಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಂತಂದರೆ, ದೊಡ್ಡ ದೊಡ್ಡ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡೋಂಥ ಸಿಚುವೇಶನ್ ಬಂದರೆ ಲೈಕ್ 13, 17, 19, 23 ಈ ಥರದ ನಂಬರ್ಗಳಿಂದ ಡಿವೈಡ್ ಮಾಡೋಂಥ ಸಿಚುವೇಶನ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ. ಅದರ್ವೈಸ್ ವಿ ಕ್ಯಾನ್ ಪ್ರಿಫರ್ ದ್ಯಾಟ್ ಆಲ್ಸೋ. ನಾನಿಲ್ಲಿ ಡಿವಿಷನ್ ಮೆಥಡ್ ನಾನು ಪ್ರಿಫರ್ ಮಾಡ್ತೀನಿ. ಇದು ಎಲ್ಲ ಟೈಮಲ್ಲೂ ವರ್ಕ್ ಆಗುತ್ತೆ. ಹಾಗಾಗಿ 2 to 5. ಸೊ ಒನ್ಸ್ ಪ್ಲೇಸಿಂದ ನಾನು ಗ್ರೂಪ್ ಮಾಡ್ತಾ ಹೋಗ್ತೀನಿ, 5 ಮಾತ್ರ ಸಪ್ರೇಟ್ ಉಳಿತದೆ. ಈಗ
ಸೇಮ್ ಪ್ರೊಸೆಸ್. ಸೊ ಇಲ್ಲೊಂದು ಡಿಜಿಟ್ ಬರಬೇಕು, ಇಲ್ಲೊಂದು ಡಿಜಿಟ್ ಬರಬೇಕು, ಅದು ಎಕ್ಸಾಕ್ಟ್ಲಿ 5 ಆರ್ ನಿಯರರ್ ಆ್ಯಂಡ್ ಲೆಸ್ ದ್ಯಾನ್ 5 ಇರಬೇಕು. ಸೊ ಯಾವ ವರ್ಕ್ ಆಗ್ತದೆ ಅಂತಂದರೆ 2 2s 4, 5 - 4 = 1. ಈಗ ಯಾವ ನಂಬರ್ಗಳು ಬರಬೇಕು? 5 ಮತ್ತು 2 ಒಂದು ಗ್ರೂಪೇ ಕೆಳಗಡೆ ಬರಬೇಕು, 52. ಈಗ ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ವಿ ಅದೇ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕು. 2 + 2 4, ಇಲ್ಲಿ ಬರಿಬೇಡಿ, ಸ್ವಲ್ಪ ಜಾಗ ಬಿಟ್ಟು ಬರೀರಿ ಅಂತ ಹೇಳಿದ್ದೀನಿ. ಸೊ ಇಲ್ಲೊಂದು ಡಿಜಿಟ್ ಬರಬೇಕು, ಇಲ್ಲೊಂದು ಡಿಜಿಟ್ ಬರಬೇಕು. ಸೊ ನಿಯರೆಸ್ಟ್ ಟು 152 ಆಗಬೇಕು ಅಥವಾ ಎಕ್ಸಾಕ್ಟ್ಲಿ 152 ಆಗಬೇಕು. ಸೊ ಯಾವ ನಂಬರ್ ಆಗ್ಬೋದು ಅಂತಂದರೆ, ಸಪೋಸ್ ಇಲ್ಲಿ 1 ತೊಗೊಂಡ್ರೆ ಇಲ್ಲಿ 1 ತಗೋಬೇಕು, 41 1s 41 ಆಗ್ತದೆ. ಸಪೋಸ್ ಇಲ್ಲಿ 2 ತೊಗೊಂಡ್ರೆ ಇಲ್ಲಿ 2 ತಗೋಬೇಕು, 42 2s 84. ಸೊ ಇನ್ನೂ ಚಾನ್ಸ್ ಇದೆ. 3 ತೊಗೊಂಡು ಇಲ್ಲಿ 3 ತೊಗೊಂಡ್ರೆ 43 3s ನೋಡಬೇಕು. ನೋಡೋಣ, 43 3s 3 3s 9, 3 4s 12. ಸಪೋಸ್ 4 ತೊಗೊಂಡ್ರೆ 4 ಮತ್ತು 4 44 4s. ಸೊ 44 4s ಟ್ರೈ ಮಾಡಿದರೆ 4 4s 16, ಕ್ಯಾರಿ 1, 4 4s 16 + 1 17, ಜಾಸ್ತಿ ಆಯಿತು. ಸೊ ಯಾವ ಡಿಜಿಟ್ ವರ್ಕ್ ಆಗುತ್ತೆ? 3 ಮತ್ತು 3. ಸೊ 43 3s ಎಷ್ಟಾಯಿತು? 129. ಸೊ 12 - 9 = 3, 4 - 2 = 2, 1 - 1 = 0. ಸಬ್ಟ್ರಾಕ್ಷನ್ನು ನೀವು ಬೇಕಿದ್ರೆ ಅದನ್ನು ಆಮೇಲೆ ಟ್ರೈ ಮಾಡ್ಬೋದು. 25. ಈಗ ಇಲ್ಲಿ ಯಾವ ಡಿಜಿಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ವಲ್ಲ ಅದೇ ಡಿಜಿಟನ್ನು ಮತ್ತೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಪ್ರೊಸೆಸ್ ಮಾತ್ರ ಕಂಟಿನ್ಯೂ. 43 + 3 ಎಷ್ಟಾಗುತ್ತೆ? ಅಲ್ಲಿಗೆ 46. ಮತ್ತು ಇಲ್ಲೂ ಕೂಡ ಅಷ್ಟೇ, ಕೆಳಗಡೆ ಒಂದು ಡಿಜಿಟ್ಟು ಪ್ಲೇಸ್ ಬಿಟ್ಟು ಬರಿಬೇಕು. ಮತ್ತು ಅದೇ ಕೆಲಸ, ಇಲ್ಲಿ ಯಾವ ಡಿಜಿಟ್ ಬರಬೇಕೋ ಇಲ್ಲೂ ಕೂಡ ಅದೇ ಡಿಜಿಟ್ ಬರಬೇಕು. ಮತ್ತು 4 6 ಮತ್ತು ಈ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ 2325 ಬರಬೇಕು, ಅಥವಾ ನಿಯರೆಸ್ಟ್ ಟು 2325 ಬರಬೇಕು. ಸೊ 1s ಪ್ಲೇಸಲ್ಲಿ 5 ಇರೋದ್ರಿಂದ ಇಲ್ಲಿ ಬೇರೆ ಚಾಯ್ಸಸ್ ಇಲ್ಲ ನಮಗೆ. 465 ಮತ್ತು 5ನೇ ಬರಬೇಕು. ಒಂದ್ಸರಿ ಮಲ್ಟಿಪ್ಲೈ ಮಾಡಿ ನೋಡೋಣ. 465 × 5 ಮಲ್ಟಿಪ್ಲೈ ಮಾಡಿದ್ರೆ 5 5s 25, ಕ್ಯಾರಿ 2, 5 6s 30 + 2 = 32, ಕ್ಯಾರಿ 3, 5 4s 20 + 3 = 23. Therefore, we get 2325 000. Therefore, square root of 55225 is 235. ಸೊ ವರ್ಗಮೂಲ ಅಥವಾ ಒಂದು ಬಾಹುವಿನ ಉದ್ದ ಎಷ್ಟು ಅಂತಂದರೆ 235 ಮೀಟರ್. 235 ಮೀಟರ್. ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಕ್ತು. ಒಂದು ಸಾರಿ ನೋಡೋಣ, ಟ್ರೈ ಮಾಡೋಣ. ಐ ಡೋಂಟ್ ನೋ ವೆದರ್ ವಿ ವಿಲ್ ಗೆಟ್ ದ ಸೊಲ್ಯೂಷನ್ ಆರ್ ನಾಟ್. ಬೈ ಫ್ಯಾಕ್ಟರೈಸೇಷನ್, ಒಂದು ಫ್ಯಾಕ್ಟರೈಸೇಷನ್ ಮೆಥಡಿಂದ ಒಂದು ಸಾರಿ ಟ್ರೈ ಮಾಡೋಣ. ಬಂದರೆ ಒಳ್ಳೆಯದು, ಇಲ್ಲ ಅಂತಂದರೆ ಇಲ್ಲ. 55,225. ಸೊ 1s ಪ್ಲೇಸಲ್ಲಿ 5 ಇದೆ, ನೋಡೋಣ. ಅದು 5 ಇದೆ, 5ಇಂದನೇ ಮಾಡೋಣ, ಏನು ಪ್ರಾಬ್ಲಮ್ ಇಲ್ಲ. 5 1s 5 1s, 5 0s, 5 4s 20, 5 5s 25. Again 5 2s 10, 5 2s 10, 5 0s 5 9s 45. ಕರೆಕ್ಟಾಗಿದೆ ಅನ್ಕೊಂತೀನಿ. ಕರೆಕ್ಟಾಗಿದೆ. ಈಗ ಯಾವ ನಂಬರಿಂದ ಹೋಗ್ತದೆ? 3ಇಂದ ಹೋಗಲ್ಲ, ಐ ಥಿಂಕ್. 9 + 2 4 + 9 ಇಟ್ ಈಸ್ 13. ನೋ, 3ಇಂದ ಹೋಗಲ್ಲ. 7ಇಂದ 7 3s 21, 10 ಉಳಿತು. 7 1s 7 39. ನೋ, 7ಇಂದ ಹೋಗಲ್ಲ. 13ಇಂದ ಹೋಗ್ಬೋದಾ? 13 ಇಲ್ಲಿ 9 ಉಳಿತು, 90. ಸೊ 13ಇಂದ ಆದರೆ ಎಷ್ಟಾಗ್ತದೆ ಅಲ್ಲಿಗೆ? 13 ಸಪೋಸ್ ಗೊತ್ತಿಲ್ಲ ನನಗೆ. 13 1s 13. ಎಷ್ಟು ಉಳಿತು ಅಲ್ಲಿಗೆ? 9 ಉಳಿತು. 90 ಆಯಿತು. 13 6s 78. ಹೌದಲ್ಲ? 13 7s 91. ಸೊ 13 6s ಐ ಥಿಂಕ್ 78. ಸೊ 90 - 78 ಅಂತಂದರೆ ಅಲ್ಲಿಗೆ 12. ಸೊ 129 ಉಳಿತು. ಸೊ 129 13ಅಲ್ಲಿ ಬರಲ್ಲ.
ನೋ. ಸೊ 13ಇಂದ ಆಗಲ್ಲ. ಇದೇ ಸಮಸ್ಯೆ ನೋಡಿ. ಅದಕ್ಕೇ ನಾನು ಯಾಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಪ್ರಿಫರ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಡಿವಿಷನ್ ಮೆಥಡ್ ಪ್ರಿಫರ್ ಮಾಡ್ತಿದ್ದೆ ಅಂತಂದರೆ ಇದಕ್ಕೆ. ಸೊ 13 ವರ್ಕ್ ಆಗಲ್ಲ. ಮೇ ಬಿ 17 ವರ್ಕ್ ಆಗ್ಬೋದು. 17 ವರ್ಕ್ ಆಗ್ಬೋದು ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಅದನ್ನು ಕೂಡ ಟ್ರೈ ಮಾಡೋಣ. ಮೇ ಬಿ 17 ಅಂದರೆ 17 1 17 17 ಅಂದರೆ 5 ಉಳಿತಲ್ಲ, 50 ಆಯಿತು. 17 2 34. ಸೊ 50 ಮೈನಸ್ 34 ಅಂತಂದ್ರೆ ಅಲ್ಲಿಗೆ 16 169. ಡೋಂಟ್ ನೋ ಅದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಗೊತ್ತಿಲ್ಲ ನನಗೆ. 19ಇಂದ ಆಗ್ತಾ ಏನೋ. ನೀವು ಫ್ರೀ ಇದ್ದಾಗ ಬೇಕಿದ್ದರೆ ಅದನ್ನು ಚೆಕ್ ಮಾಡಿ. ನಾನು ಅದನ್ನು ಟ್ರೈ ಮಾಡಿಲ್ಲ. ಅದಕ್ಕೇ ನಾನು ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಬಿಟ್ಟೋಣ ಇರಿ. 2209 ಅಲ್ಲ, 2209. 17ಇಂದ ಡಿವೈಡ್ ಆಗಲ್ಲ, ಮೇ ಬಿ 19ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 23ಇಂದನೂ ಡಿವೈಡ್ ಆಗಲ್ಲ. ನೋಡಿ 23 ಬಿಟ್ಟರೆ ತ್ರೀಯಿಂದ ಡಿವೈಡ್ ಆಗಲ್ಲ, 5ಇಂದ ಡಿವೈಡ್ ಆಗಲ್ಲ, 7ಇಂದನೂ ಡಿವೈಡ್ ಆಗಲ್ಲ, 9 11ಇಂದನೂ ಡಿವೈಡ್ ಆಗಲ್ಲ, 13ಇಂದನೂ ಡಿವೈಡ್ ಆಗಲ್ಲ. 13 ಆದಮೇಲೆ ನೆಕ್ಸ್ಟು 17ಇಂದನೂ ಡಿವೈಡ್ ಆಗಲ್ಲ. ಬಿಟ್ಟರೆ ನೆಕ್ಸ್ಟ್ ಯಾವುದು? ಕ್ಯಾಲ್ಕುಲೇಟ್ರಲ್ಲಿ ಯಾರು ಟ್ರೈ ಮಾಡೋಣ. ಕ್ಯಾಲ್ಕುಲೇಟರ್ ಇರ್ತಲ್ಲ, ನೋಡೋಣ ಇರಿ. 2209 ಡಿವೈಡ್ ಬೈ 13. ನೋ, ಆಗಲ್ಲ. ಟೂ 13ಇಂದ ಆಗಲಿಲ್ಲ ಅಂತಂದರೆ ಹೋಗಲಿ 17ಇಂದ. ನೋ, 17ಇಂದ ಆಗಲಿಲ್ಲ. ಈಗ ಸಪೋಸ್ 19ಇಂದ ನೋಡೋಣ. 19ಇಂದ ಆಗ್ತದ? 19ಇಂದನೂ ಆಗಲಿಲ್ಲ. 19ಇಂದನೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 23. 23ಇಂದನೂ ಆಗಲ್ಲ. 23ಇಂದನೂ ಆಗಲಿಲ್ಲ. ಸೊ 23 ನೆಕ್ಸ್ಟು 25 27 29ಇಂದ 29ಇಂದನೂ ಆಗಿಲ್ಲ. 29ಇಂದನೂ ಆಗಿಲ್ಲ. ಸಪೋಸ್ 31ಇಂದ ನೋಡೋಣ. 31ಇಂದನೂ ಆಗಿಲ್ಲ. ಓಹೋ, 31ಇಂದ ಆಗಿಲ್ಲ. ಒಂದು ನಿಮಿಷ, ಗೊತ್ತಾಗುತ್ತೆ ಇರಿ. ಈಗ ನಮಗೆ 235 ಸ್ಕ್ವೇರ್ ರೂಟ್ ಅಂತ ಗೊತ್ತಿರೋದ್ರಿಂದ ಇವೆರಡರಿಂದ ಒಂದು ಡಿಜಿಟ್ ಮಾತ್ರ ಬರ್ತದೆ ಹೊರಗಡೆ, ಅಂದರೆ ಒಂದು ನಂಬರ್ ಮಾತ್ರ ಹೊರಗಡೆ ಬರ್ತದೆ ಒಂದು ಗ್ರೂಪಿಂದ. ಸೊ 5 ಅಂದರೆ ಇಲ್ಲಿ 5 ಅಂತಂದರೆ 47ಇಂದ ಡಿವೈಡ್ ಆಗುತ್ತೆ. ನೋಡಿ ಯಾವ ಡಿಜಿಟಿಂದ ಡಿವೈಡ್ ಆಗ್ತದೆ ಅಂತಂದರೆ 47. ಈಗ ನೋಡೋಣ, ಇವ್ರಿಗೆ ಗೊತ್ತಾಗ್ತದೆ. 2209 ಡಿವೈಡೆಡ್ ಬೈ 47 ನೋಡಿ. ಸೊ ಪ್ರಾಬ್ಲಮ್ ಇದು ನೋಡಿ, ಇಲ್ಲಿ 47 ಬರ್ತದೆ. ಸೊ 47 1 ಸೊ ಇವೆರಡರಿಂದ 47 ಬರುತ್ತೆ. ಸೊ 47 5 235 ಬರುತ್ತೆ ಮತ್ತೆ ನಮಗೆ. ಸೊ ಹಾಗಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಸ್ವಲ್ಪ ಲೆಂದಿ ಪ್ರೊಸೆಸ್.
ಸಪೋಸ್ ಕೈ ಕೊಟ್ಟರೆ ಮುಗಿದ ಕತೆ. ಹಾಗಾಗಿ ನಾನು ಯೂಶ್ವಲ್ ಆಗಿ ಯಾವ್ದು ಪ್ರಿಫರ್ ಮಾಡ್ತೀನಿ ಅಂತಂದರೆ ಡಿವಿಷನ್ ಮೆಥಡ್ನ ಪ್ರಿಫರ್ ಮಾಡ್ತೀನಿ.